ಇದು ಪಾಠ ಕಲಿಸೋ ಕಥೆಗಳು, ನೈಜ ಕಥೆಗಳು. ಬದುಕು ಕೊಟ್ಟ ಬಾಧೆ. ಹಾಸನ ಜಿಲ್ಲೆಯ ಒಂದು ಕುಗ್ರಾಮ. ಮಳೆಗಾಲದ ಆ ಸಂಜೆ ಹೊತ್ತಿಗೆ ಗಾಳಿ ಜೋರಾಗಿ ಬೀಸ್ತಿತ್ತು. 10 ವರ್ಷಗಳ ಹಿಂದೆ ಇದೇ ಊರಿನಿಂದ ಸಕಲೇಶಪುರದ ದೊಡ್ಡ ಮಲೆನಾಡಿನ ಎಸ್ಟೇಟ್ ಬಂಗ್ಲೆಗೆ ಸೊಸೆಯಾಗಿ ಬಂದ್ಲು ಭಾಗ್ಯ. ಆದರೆ ಆ 10 ವರ್ಷಗಳಲ್ಲಿ ಅವಳು ಅನುಭವಿಸಿದ್ದು ಸೊಸೆಯ ಸ್ಥಾನ ಅಲ್ಲ, ಒಬ್ಬ ಸಂಬಳವಿಲ್ಲದ ಜೀತದಾಳಿನ ಬದುಕನ್ನ. ಛೀ, ಮುಟ್ಬೇಡ ನನ್ನನ್ನ. ಭಾಗ್ಯ ತನ್ನ ಮೈ ಮೇಲೆ ಎಗರಿ ಬೀಳ್ತಿದ್ದ ಗಂಡ ಸೋಮಣ್ಣನನ್ನ ದೂರ ತಳ್ತಾಳೆ. ಸೋಮಣ್ಣ ಏನು ಸುಂದರನಲ್ಲ, ಹೆಸರಿಗಷ್ಟೇ ಅವನು ಶ್ರೀಮಂತ. ಕಂಠಪೂರ್ತಿ ಕುಡಿದು ಎದ್ದು ನಿಲ್ಲೋಕು ತ್ರಾಣವಿಲ್ಲದಿದ್ರೂ ಹೆಂಡತಿಯ ಮೇಲೆ ದಬ್ಬಾಳಿಕೆ ಮಾಡಲು ಅವನಿಗೆ ಎಲ್ಲಿಲ್ಲದ ಶಕ್ತಿ. ಕುಡಿತದ ಅಮಲಿನಲ್ಲಿ ಅವನ ಕಣ್ಣುಗಳು ಕೆಂಪಗಾಗಿದ್ವು. ಏನೇ, ಅಷ್ಟೊಂದು ಸೊಕ್ಕ ನಿನಗೆ? ಈ ಮನೆ ಊಟ ತಿಂದು, ಈ ಮನೆಯಲ್ಲಿ ಬಿದ್ದಿದ್ದು, ನನ್ನ ದುಡ್ಡಲ್ಲೇ ಮೆರೆದು ನನಗೆ ಎದುರು ಮಾತಾಡ್ತೀಯಾ ಅಂತ ಕೂಗಾಡ್ತಾ ಅವಳ ಅಂದರೆ ನೈಟಿಯನ್ನ ಹಿಡಿದು ಜಗ್ಗಾಡ್ತಿದ್ದ. ಭಾಗ್ಯಾಳು ಅಸಹ್ಯದಿಂದ ಮುಖ ತಿರುಗಿಸ್ಕೊಂಡ್ಲು. ಆ ದೊಡ್ಡ ಎಸ್ಟೇಟ್ ಬಂಗ್ಲೆಯಲ್ಲಿ ಅವಳ ಕಿರುಚಾಟ ಕೇಳುವವರಿರಲಿಲ್ಲ. ಭಾಗ್ಯಾಳ ಕತೆ ಹಸಿಬಿಸಿಯಾದ ಗಾಯದಂತೆ. ಅವಳು ಬಡ ಕೂಲಿ ಕಾರ್ಮಿಕನ ಮಗಳಾಗಿದ್ಲು ಪಾಪ. ತಂದೆ ಶಿವರಾಮುಗೆ 3 ಜನ ಹೆಣ್ಮಕ್ಳು. ಬಡತನ ತಾಳಲಾರದೆ, ಸಾಲ ತೀರ್ಸೋಕು ಆಗದೆ, ದಾರಿ ಸಿಗದೆ ತೊಳ್ಳಾಡ್ತಾ ಇದ್ದಾಗ ಬ್ರೋಕರ್ ಒಬ್ಬ ಬಂದು ಈ ಸಂಬಂಧ ತಂದ್ಬಿಟ್ಟಿದ್ದ. ಸಕಲೇಶಪುರದ ದೊಡ್ಡ ಗೌಡ್ರು ಮಗ ಸೋಮಣ್ಣ ಅಂತ. 10-6 ಎಕರೆ ಕಾಫಿ ತೋಟ ಇದೆ. ಮನೆ ಮಠ ಆಸ್ತಿ ಪಾಸ್ತಿ ಎಲ್ಲ ಬೇಜಾನಿದೆ. ಅರಮನೆಯಂತಹ ಮನೆ ಕೂಡ ಇದೆ. ಹುಡುಗಿ ಅಲ್ಲಿಗೆ ಹೋದ್ರೆ ಬಹುಶಃ ಮಹಾರಾಣಿಗಿಂತ ಜಾಸ್ತಿನೇ ಇರ್ತಾಳೆ ಅಂತ ನಂಬಿಸಿದ್ರು. ಸೋಮಣ್ಣನ ತಾಯಿ ಸಾವಿತ್ರಮ್ಮನಿಗೆ ತನ್ನ ಮಗ ಕುಡುಕ, ಪೋಲಿ ಎಂಬುದು ತುಂಬಾ ಚೆನ್ನಾಗಿ ಗೊತ್ತಿತ್ತು. ದೊಡ್ಡ ಮನೆಯ ಹುಡುಗಿಯರು ಯಾರೂ ಈ ಕುಡುಕನಿಗೆ ಮಗಳನ್ನ ಕೊಡೋಕ್ ಸಿದ್ಧ ಇರಲಿಲ್ಲ. ಮತ್ತು ಮದುವೆ ಮಾಡಿಕೊಂಡ್ರೆ ಅವರು 2 ದಿನ ಸಂಸಾರ ಮಾಡ್ತಾರೆ ಅನ್ನೋ ಗ್ಯಾರಂಟಿ ಕೂಡ ಇರಲಿಲ್ಲ. ಹಾಗಾಗಿಯೇ ಬಡತನದಲ್ಲಿ ನೊಂದು ಬೆಂದು ಭಾಗ್ಯಳ ತಂದೆಗೆ ಹಣದ ಆಮಿಷ ಒಡ್ಡಿ ಕೇವಲ 18 ವರ್ಷದ ಭಾಗ್ಯಳನ್ನ 10 ವರ್ಷ ದೊಡ್ಡವನಾದ ಸೋಮಣ್ಣನಿಗೆ ಕೊಟ್ಟು ಮದುವೆಯನ್ನ ಮಾಡಿಸ್ತಾರೆ. ಮದುವೆಯಾದ ಮೊದಲ ರಾತ್ರಿಯೇ ಸೋಮಣ್ಣನ ಅಸಲಿ ರೂಪ ಹೊರಬರುತ್ತೆ. ಹೂವಿನ ಹಾಸಿಗೆಯ ಮೇಲೆ ಸಂಭ್ರಮಿಸಬೇಕಾಗಿದ್ದ ಭಾಗ್ಯ ಅಂದು ಪಶುವಿನಂತಿದ್ದ ಗಂಡನ ಕೈಯಲ್ಲಿ ನಲಗಿ ಹೋಗ್ತಾಳೆ. ಬೆಳಗ್ಗೆ 4 ಗಂಟೆಗೆ ಭಾಗ್ಯಳ ದಿನಚರಿ ಶುರುವಾಗ್ತಿತ್ತು. ಅತ್ತೆ ಸಾವಿತ್ರಮ್ಮನಿಗೆ ಸೊಸೆಯ ಮೇಲೆ ಕರುಣೆ ಅನ್ನೋದೇ ಇಲ್ಲ. ಬಡಮನೆ ಹುಡುಗಿ ಅಂತ ಆ ಮನೆಗೆ ತಂದಿದ್ದು ಕೆಲಸ ಮಾಡೋಕೆ. ಹಟ್ಟಿಯಲ್ಲಿ ಹಸುಗಳಿವೆ, ಹಾಲು ಕರೆದು ಡೈರಿಗೆ ಹಾಕ್ಬಾ, ಆಮೇಲೆ ತೋಟದ ಹಳಗಡೆಗೆ ತಿಂಡಿ ರೆಡಿ ಮಾಡು ಅಂತ ಆರ್ಡರ್ ಮಾಡ್ತಾ ಇದ್ಲು. ಅಂಗಳ ಗುಡಿಸೋದು, ಪಾತ್ರೆ ತೊಳೆಯೋದು, ಅಡಿಗೆ ಮಾಡೋದು, ಭಾಗ್ಯ ಆ ಮನೆಯಲ್ಲಿ ಒಬ್ಬಳು ಸೇವಕಿಯಾಗಿ ಇದ್ಲು. ಇಷ್ಟೆಲ್ಲ ಕೆಲಸ ಮಾಡಿ ರಾತ್ರಿ ತುಂಬ ಸುಸ್ತಾಗಿ ಮಲಗಿದ್ರೆ ಅಲ್ಲಿ ಕುಡಿದು ಬರುವಂತಹ ಸೋಮಣ್ಣನ ಕಾಟ. ವೈದ್ಯರು ಹೇಳಿದ್ರು, ಸೋಮಣ್ಣ ಕುಡಿಯೋದನ್ನ ಬಿಟ್ಟರೆ ಮಾತ್ರ ನಿಮಗೆ ಮಕ್ಕಳಾಗೋಕ್ಕೆ ಸಾಧ್ಯತೆ ಇರುತ್ತೆ ಅಂತ ಹೇಳಿ. ಆದರೆ ಸೋಮಣ್ಣನಿಗೆ ಎಲ್ಲಿ ಮಕ್ಕಳ ಬಗ್ಗೆ ಆಸೆ? ಅವನಿಗೆ ಕುಡಿತದ ಚಟವೇ ಆಮೇಲೇರಿತ್ತು. ಅವನಿಗೆ ಬೇಕಾಗಿದ್ದು ರಾತ್ರಿ ಹೊತ್ತು ತನ್ನ ಹಸಿವನ್ನ ತೀರಿಸಿಕೊಳ್ಳಲು ಒಬ್ಬಳು ಹೆಣ್ಣು ಮಾತ್ರ. ಒಂದು ರಾತ್ರಿ ಸೋಮಣ್ಣ ಎಂದಿನಂತೆ ಮಿತಿ ಮೀರಿ ಕುಡಿದು ಬಂದಿದ್ದ. ಭಾಗ್ಯ ಅತಿಯಾದ ಕೆಲಸದಿಂದ ಮೈಕೈ ನೋವಿನಲ್ಲೇ ಇದ್ಲು ಪಾಪ. ಸೋಮಣ್ಣ ಅವಳ ಮೇಲೆ ಹಲ್ಲೆ ಮಾಡಲು ಬಂದಾಗ ಈ ಬಾರಿ ಭಾಗ್ಯಾಳಲ್ಲಿ ಅದ್ಯಾಕೋ ಗೊತ್ತಿಲ್ಲ, ಎಂದೂ ಕೂಡ ಕಂಡರಿಯದ ಎಲ್ಲಿಲ್ಲದ ಧೈರ್ಯ ಅವಳಲ್ಲಿ ಬಂದ್ಬಿಡುತ್ತೆ. 10 ವರ್ಷದ ತುಳಿತದ ಜ್ವಾಲೆ ಒಮ್ಮೆಲೆ ಸಿಡಿದು ಹೋಗುತ್ತೆ. ಸೋಮಣ್ಣ ಅವಳನ್ನ ಹೊಡೆಯಲು ಕೈ ಎತ್ತಿದಾಗ ಭಾಗ್ಯ ಜೋರಾಗಿ ಅವನನ್ನ ಕಾಲಿನಿಂದ ಒದ್ದೇ ಬಿಡ್ತಾಳೆ. ಅವಳ ಕಾಲು ಸರಿಯಾಗಿ ಅವನ ಮರ್ಮಸ್ಥಾನಕ್ಕೆ ತಗಲಿಬಿಡ್ತು. ಅಮ್ಮ ಅಂತ ಕಿರುಚುತ್ತಾ ಸೋಮಣ್ಣ ನೆಲಕ್ಕೆ ಉರುಳ್ಬಿಟ್ಟ. ನೋವಿನಿಂದ ನರಳುತ್ತಾ ಕಿರಿಸ್ತಿದ್ದ ಅವನು, ನಿನ್ನನ್ನ ಬಿಡಲ್ಲ, ಇವತ್ತು ರಾತ್ರಿ ಸೋಮಣ್ಣ ಯಾರು ಅಂತ ತೋರಿಸ್ತೀನಿ, ನಿನ್ನ ಕೈಕಾಲು ಮುರಿದು ಹಾಕ್ತೀನಿ ಅಂತ ಹೇಳಿ ಹರ್ಚಾಡ್ತಾನೆ. ಬೆಳಗ್ಗೆ ಎದ್ದಾಗ ಅವನ ಕೋಪ ಕಡಿಮೆನೇ ಆಗಿರಲಿಲ್ಲ. ರಾತ್ರಿ ಬರ್ತೀನಿ, ಅವಾಗ ನೋಡ್ಕೋತೀನಿ ನಿನ್ನ ಆಟನ ಅಂತ ಗುರಾಯಿಸಿ ಗಾಡಿ ಹತ್ತು ಹೋದ. ಅಂದು ಪೂರ್ತಿ ಭಾಗ್ಯಳ ಮೈಯಂತೂ ಬಹುಶಃ ಎಷ್ಟು ಭಯ ಆಗ್ತಿತ್ತು ಅಂದರೆ ಹೆಂಗಪ್ಪ ಬದುಕೋದು ಅನ್ನೋ ಥರ ನಡುಕ್ತಿತ್ತು. ರಾತ್ರಿ ಅವನು ಮರಳಿ ಬಂದರೆ ತನ್ನ ಕತೆ ಮುಗಿದು ಹೋಯ್ತು ಎಂಬ ಭಯ ಅವಳನ್ನು ಕಾಡ್ತಿತ್ತು. ಪ್ರತಿ ನಿಮಿಷವೂ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ಲು, ದೇವರೇ ಅವನನ್ನು ಇವತ್ತು ಮನೆಗೆ ಬರದಿರೋ ಥರನೇ ಮಾಡಿಬಿಡು ಅಂತ. ರಾತ್ರಿ 10 ಗಂಟೆ ಆಯಿತು, 11 ಆಯಿತು. ಅತ್ತೆ ಸಾವಿತ್ರಮ್ಮ ಬಾಗಿಲು ಹಾಕಕ್ಕೆ ಬಂದ್ಲು. ಸೋಮಣ್ಣ ಇನ್ನೂ ಬಂದಿರಲಿಲ್ಲ. ಭಾಗ್ಯಳ ಮನಸ್ಸಿನಲ್ಲಿ ಸಣ್ಣದೊಂದು ಆಶೆ. ಅಷ್ಟರಲ್ಲಿ ಬಾಗಿಲನ್ನ ಜೋರಾಗಿ ಬಡಿಯೋ ಸದ್ದು ಕೇಳಿಸ್ತು. ಭಾಗ್ಯ ಬೆದರು ಹೋಗ್ಬಿಡ್ತಾಳೆ. ಆದರೆ ಬಂದವನು ಸೋಮಣ್ಣ ಅಲ್ಲ, ಪಕ್ಕದ ತೋಟದ ಆಳು. ಅಮ್ಮೋರೆ ಅಮ್ಮೋರೆ, ದೊಡ್ಡ ಯಜಮಾನರಿಗೆ ಅಪಘಾತ ಆಗಿದೆ, ಹೈವೇನಲ್ಲಿ ಲಾರಿಗೆ ಗುದ್ದುಬಿಟ್ಟಿದ್ದಾರೆ, ಈಗಷ್ಟೇ ಆಶ್ರಮದ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ, ಸ್ಥಿತಿ ತುಂಬ ಗಂಭೀರವಾಗಿದೆಯಂತೆ.
ಆ ಮಾತು ಕೇಳಿದಾಗ ಬಹುಶಃ ಯಾವ ಹೆಣ್ಮಕ್ಳಿಗೂ ಆಗಲ್ವೇನೋ ಆ ರೀತಿ. ಭಾಗ್ಯಳ ಎದೆಯಿಂದ ಮಲೆನಾಡಿನ ಅಷ್ಟೂ ಭಾರ ಇಳಿದಂಗೆ ಭಾಸ ಆಗೋಯ್ತು. ಎಲ್ಲರೂ ಅಳ್ತಾ ಇದ್ರೆ 10 ವರ್ಷಗಳಿಂದ ನಲುಗಿದ್ದ ಭಾಗ್ಯಾಳ ಮುಖದಲ್ಲಿ ಮೊದಲ ಬಾರಿಗೆ ಒಂದು ಸಣ್ಣ ಶಾಂತಿಯ ಗೆರೆ ಅನ್ನೋದು ಕಾಣುತ್ತೆ. ಹಾಸನದ ಜಿಲ್ಲಾಸ್ಪತ್ರೆಯ ಆ ಬಿಳಿ ಗೋಡೆಗಳ ಮಧ್ಯೆ ಸಾವಿನ ವಾಸನೆ ಮತ್ತು ಸೋಮಣ್ಣ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದ ಸುದ್ದಿ ಬಂದಾಗ ಸಾವಿತ್ರಮ್ಮನ ಎದೆ ಒಡೆದುಕೊಂಡು ಹೋದ್ರು. ಆದರೆ ಭಾಗ್ಯ ಕಣ್ಣಲ್ಲಿ ಹನಿ ನೀರಿಲ್ಲ. 10 ವರ್ಷಗಳ ಕಾಲ ಯಾರನ್ನು ನೋಡಿ ಮೈ ನಡುತ್ತಿತ್ತೋ, ಇಂದು ಅವನ ಹೆಣದ ಮುಂದೆ ನಿಂತಾಗ ಅವಳಿಗೆ ಒಂದು ರೀತಿಯ ವಿಚಿತ್ರ ಬಿಡುಗಡೆಯ ಭಾವ ಅನ್ನೋದು ಕಾಡ್ತಿತ್ತು. ತಾಳಿ ಕಟ್ಟಿದ ಗಂಡ ಸತ್ತಾಗ ಅಳಬೇಕು ಅನ್ನೋ ಕನಿಷ್ಠ ಅಮ್ಮುಗೆಯೂ ಅವಳಲ್ಲಿ ಉಳಿದಿರಲಿಲ್ಲ. ಅಷ್ಟರ ಮಟ್ಟಿಗೆ ಸೋಮಣ್ಣ ಅವಳ ಆತ್ಮವನ್ನ ಕೊಂದು ಹಾಕಿದ್ದ, ಹಿಂಸೆ ಕೊಟ್ಟಿದ್ದ. ಅವಳನ್ನ ಹೆಂಡತಿಯ ರೀತಿ ಯಾವತ್ತೂ ನೋಡಿದ್ದಿಲ್ಲ ಬಿಡಿ. ಸೋಮಣ್ಣನ ತಿಥಿ ಕಾರ್ಯಗಳು ಮುಗಿದ್ವು. ಬಂಗಾಲಿಯಂತಿದ್ದ ಮನೆಯಲ್ಲಿ ಈಗ ಮೌನ ಮನೆ ಮಾಡಿತ್ತು. ಅತ್ತೆ ಸಾವಿತ್ರಮ್ಮ ಮಗನ ಸಾವಿನ ನೋವಿನಲ್ಲಿ ಹಾಸಿಗೆ ಹಿಡಿದಿದ್ರು. ಅಷ್ಟು ದಿನ ಸೊಸೆಯನ್ನ ಗುಲಾಮಳಂತೆ ನಡೆಸ್ಕೊಂಡಿದ್ದಂತಹ ಆ ಅತ್ತೆ ಈಗ ಅದೇ ಸೊಸೆಯ ಆಸರೆಗಾಗಿ ಕೈ ಚಾಚಬೇಕಾಗಿರುವಂತಹ ಪರಿಸ್ಥಿತಿ ಕೂಡ ಬರುತ್ತೆ. ಆದರೆ ಈ ಮುದ್ದು ಭಾಗ್ಯ ಅತ್ತೆಯನ್ನ ದ್ವೇಷಿಸಲಿಲ್ಲ, ಆದರೆ ಅತಿಯಾಗಿ ಪ್ರೀತಿಸಲೂ ಇಲ್ಲ. ತನ್ನ ಕರ್ತವ್ಯವೆಂದು ಅವರ ಸೇವೆಯನ್ನ ಮಾಡಿದ್ಲು. ಒಂದು ದಿನ ಭಾಗ್ಯಾಳ ತಂದೆ ಶಿವರಾಮು ಮತ್ತು ತಂಗಿಯರು ಬಂಗ್ಲೆಗೆ ಬರ್ತಾರೆ. ಭಾಗ್ಯಮ್ಮ, ಈಗ ಸೋಮಣ್ಣ ಇಲ್ಲ, ಆಸ್ತಿ ಪಾಸ್ತಿ ಎಲ್ಲ ನಿನ್ನ ಹೆಸ್ರಿಗೆ ಬರುತ್ತೆ ಅಲ್ವಾ, ನಿನಗಿರೋದು ನಾವು ಮಾತ್ರ, ಆ ಹಣದಲ್ಲಿ ಸ್ವಲ್ಪ ಕೊಟ್ಟರೆ ನಿನ್ನ ತಂಗಿಯರ ಮದುವೆ ಮಾಡ್ಬೋದು ಅಂತ ಪೀಠಿಕೆಯನ್ನು ಹಾಕ್ತಾರೆ. ಭಾಗ್ಯಾಳ ಮುಖ ಈಗ ಕೆಂಪಗಾಗೋಯ್ತು. 10 ವರ್ಷಗಳ ಕಾಲ ತಾನು ಅನುಭವಿಸಿದಂತಹ ನರಕ ತಂದೆ ಒಮ್ಮೆಯೂ ಬಂದು ಮಗಳೇ ಹೇಗಿದ್ಯಮ್ಮ, ನಿನ್ ಕಷ್ಟ ಏನು ಅಂತ ಕೇಳಿರಲಿಲ್ಲ. ಹಣದ ಹಾಸಿಗೆ ತನ್ನನ್ನು ಕುಡುಕನಿಗೆ ಮಾರಿದ ತಂದೆಯ ಮೇಲೆ ಅವಳಿಗೆ ಬಹುಶಃ ತುಂಬ ಕೆಟ್ಟ ಅಸಹ್ಯ ಹುಟ್ಬಿಟ್ಟಿತ್ತು. ನೋಡಿಯಪ್ಪ, ನಾನು ಸಾಯೋ ಸ್ಥಿತಿಯಲ್ಲಿದ್ದಾಗ ನೀವು ಯಾರೂ ಇರಲಿಲ್ಲ. ಈ ಮನೆ, ಈ ಆಸ್ತಿ ನನಗೆ ಬೇಕಾಗಿಲ್ಲ, ಆದರೆ ಇದನ್ನು ನಿಮ್ಮ ಹಣದ ದಾಹಕ್ಕೆ ನಾನು ಕೊಡೋದೂ ಇಲ್ಲ. ನೀವೆಲ್ಲ ಈಗಲೇ ದಯವಿಟ್ಟು ಈ ಮನೆಯಿಂದ ಹೊರಟು ಹೋಗಿ ಎಂದು ಖಡಕ್ಕಾಗಿ ಹೇಳಿಬಿಟ್ಲು. ತನ್ನವರೇ ತನ್ನನ್ನು ಹೆಣದಂತೆ ನೋಡಿದಾಗ ಅವಳು ಒಂಟಿಯಾಗಿ ಬದುಕುವುದೇ ಶ್ರೇಷ್ಠ ಅಂತ ನಿರ್ಧರಿಸಿದ್ಲು. 2 ವರ್ಷಗಳು ಕಳೀತಾ ಬಂದ್ವು. ಭಾಗ್ಯ ಈಗ ಹಳೆಯ ಭಾಗ್ಯಳಲ್ಲ. ಈಗ ಅವಳಿಗೆ 28 ವರ್ಷ ತುಂಬಿದೆ. ಚೆನ್ನಾಗಿ ಉಂಡು ತಿಂದು ಮೈಕೈ ತುಂಬಿಕೊಂಡು ಮುಖದಲ್ಲಿ ಒಂದು ರೀತಿಯ ಕಳೆ ಬಂದಿದೆ. ಅತ್ತೆ ಸಾವಿತ್ರಮ್ಮ ಕೂಡ ಕಾಲವಾಗ್ತಾರೆ. ಈಗ ಇಡೀ ಎಸ್ಟೇಟ್ ಭಾಗ್ಯಳದೇ ಆಗಿತ್ತು. ಆದರೆ ಅವಳಿಗೆ ಬೇಕಾಗಿದ್ದು ಬಹುಶಃ ಆಸ್ತಿ ಅಲ್ಲ, ಒಬ್ಬ ಪ್ರಾಮಾಣಿಕ ಮನುಷ್ಯನ ಪ್ರೀತಿ, ಪ್ರೇಮ, ಆ ಕಾಳಜಿ, ಆ ಗಂಡನ ಆಸರೆ, ಆ ತೋಳು. ಅದೇ ಸಮಯದಲ್ಲಿ ತೋಟದ ಕೆಲಸ ನೋಡ್ಕೊಳ್ಳೋಕೆ ಮಂಜ ಅನ್ನೋ ಅಂತಹ ಒಬ್ಬ ಯುವಕ ಬರ್ತಾನೆ. ಮಂಜ ತುಂಬ ಸರಳ ವ್ಯಕ್ತಿ, ಮುಗ್ಧ ಮನಸ್ಸಿನವನು. ಭಾಗ್ಯಳ ಕಷ್ಟದ ಕತೆ ಕೇಳಿ ಅವನಿಗೆ ಅವಳ ಮೇಲೆ ಅಪಾರವಾದ ಗೌರವ ಬರುತ್ತೆ. ದಿನ ಕೆಲಸದ ನೆಪದಲ್ಲಿ ಅವರಿಬ್ಬರ ನಡುವೆ ಮಾತುಕತೆಗಳು ಅನ್ನೋದು ಜೋರಾಗಿ ಬೆಳೀತು. ಭಾಗ್ಯಳಿಗೆ ಮೊದಲ ಬಾರಿಗೆ ಒಬ್ಬ ಗಂಡಸಿನ ಸಹವಾಸದಲ್ಲಿ ಭಯದ ಬದಲು ಒಂದು ರೀತಿಯ ಖುಷಿ, ಭರವಸೆ ಅನ್ನೋದು ಕಾಣುತ್ತೆ. ಭಾಗ್ಯ ಮತ್ತು ಮಂಜ ಸರಳವಾಗಿ ಮದುವೆ ಆಗ್ತಾರೆ. ಸೋಮಣ್ಣನ ಜೊತೆಗಿನ ಜೀವನ ಕೇವಲ ದೈಹಿಕ ಹಿಂಸೆ ಆಗಿದ್ರೆ, ಮಂಜನ ಜೊತೆಗಿನ ಬದುಕು ಮಾನಸಿಕ ನೆಮ್ಮದಿಯಾಗಿತ್ತು. ಮಂಜ ಅವಳನ್ನ ಒಬ್ಬ ಸೇವಕಿಯಂತೆ ನೋಡದೆ ಮನೆಯ ಲಕ್ಷ್ಮಿಯಂತೆ ಗೌರವಿಸ್ತಾನೆ. ಕೆಲವೇ ದಿನಗಳಲ್ಲಿ ಆ ಮನೆಯಲ್ಲಿ ಮಗುವಿನ ಅಳು ಕೂಡ ಕೇಳಿಸುತ್ತೆ. ತಾನು ಬಂಜಿಯಲ್ಲ, ತನ್ನ ಮೊದಲ ಗಂಡನ ಕುಡಿತವೇ ಅದಕ್ಕೆ ಕಾರಣ ಎಂಬುದು ಅವಳಿಗೆ ಅರಿವಾಯಿತು. ಭಾಗ್ಯ ತನ್ನ ಆಸ್ತಿಯಲ್ಲಿ ಸ್ವಲ್ಪ ಭಾಗವನ್ನ ಮಾರಿ ಪಟ್ಟಣದಲ್ಲಿ ತನ್ನ ಗಂಡನ ಹೆಸರಿನಲ್ಲಿ ಒಂದು ದೊಡ್ಡ ದಿನಸಿ ಮಳಿಗೆಯನ್ನು ತೆರೀತಾಳೆ. ಇಬ್ಬರು ಐಷಾರಾಮಿ ಜೀವನದ ಹಿಂದೆ ಬೀಳದೆ ಸಾಮಾನ್ಯ ಜನರಂತೆ ಕಷ್ಟಪಟ್ಟು ದುಡಿತಾರೆ. ಹಳೆಯ ಕಹಿ ನೆನಪುಗಳೆಲ್ಲ ಮಾಸಿ ಹೋಗ್ತವೆ. ಒಂದು ಸಂಜೆ ಮಗುವನ್ನ ಎತ್ಕೊಂಡು ಮಂಜನ ಜೊತೆ ತೋಟದಲ್ಲಿ ಅಡ್ಡಾಡ್ತಿದ್ದಾಗ ಭಾಗ್ಯ ಆಕಾಶದ ಕಡೆ ನೋಡಿ ನಗ್ತಾ ಇದ್ದಾಳೆ. 10 ವರ್ಷಗಳ ಕಾಲ ಕತ್ತಲೆಯಲ್ಲಿ ಇದ್ದ ಅವಳ ಬದುಕು ಈಗ ಭರವಸೆಯ ಸೂರ್ಯ ಉದಯಿಸಿದ್ದ. ಕಷ್ಟಗಳು ಎಷ್ಟು ಅಂತ ತಾನೇ ಇರ್ತವೆ. ಕಷ್ಟಗಳು ಮನುಷ್ಯನನ್ನು ಸಾಯಿಸಬಹುದು, ಆದರೆ ಛಲವಿದ್ದರೆ ಅದೇ ಚಿತೆಯಿಂದ ಹೊಸ ಬದುಕನ್ನ ಕಟ್ಕೊಳ್ಬಹುದು ಎಂಬುದಕ್ಕೆ ಭಾಗ್ಯಳೆ ಸಾಕ್ಷಿ. ಕತೆ ಮುಕ್ತಾಯವಾಯಿತು. ನಿಮಗೆ ಈ ಕತೆ ಏನನ್ನಿಸ್ತು? ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟಲ್ಲಿ ಹಂಚ್ಕೊಳ್ಳಿ. ಅದು ತುಂಬ ಮುಖ್ಯ ಆಗುತ್ತೆ ನಾನು ಮುಂದೆ ಕತೆಗಳನ್ನು ಬರೆಯೋಕೆ. ನಿಮ್ಮೆಲ್ಲರ ಹತ್ರನೂ ಒಂದು ರಿಕ್ವೆಸ್ಟು, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಪಕ್ಕದಲ್ಲೇ ವೈಟ್ ಕಲರಲ್ಲಿ ಕಾಣುತ್ತಲ್ಲ, ಅದೇ ಸಬ್ಸ್ಕ್ರೈಬ್ ಬಟನು. ಆಮೇಲೆ ನೆಕ್ಸ್ಟ್ ಏನು ಮೆಂಬರ್ಶಿಪ್ ತೋರಿಸುತ್ತೆ. ನಿಮಗೆ ನೆಕ್ಸ್ಟ್ ಮುಂದಿನ ಭಾಗಗಳನ್ನು 1 ದಿನ ಮುಂಚಿತವಾಗಿ 2 ದಿನ ಮುಂಚಿತವಾಗಿ ನೋಡಬೇಕಂದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಮೆಂಬರ್ಶಿಪ್ ತೊಗೊಳ್ಳಿ. ಒಂದು ಟೀ ಕುಡಿಯೋಷ್ಟು ರೇಟ್ ಇರುತ್ತೆ ಅಷ್ಟೇ. ಎಕ್ಸ್ಕ್ಲೂಸಿವ್ ಕತೆಗಳು ನೋಡ್ಬೋದು. ಇನ್ನು ನನ್ನ ಹಳೆ ಕತೆ, ಬೇರೆ ಕತೆಗಳನ್ನ ನೋಡಬೇಕಂದ್ರೆ ಪ್ರೊಫೈಲ್ ಓಪನ್ ಮಾಡಬೇಕು ಅಂದರೆ ಅಲ್ಲೊಂದು ಫೋಟೋ ಕಾಣ್ತಿದೆಯಲ್ಲ ಹೆಸರು ಪಕ್ಕ, ಅಲ್ಲಿ ಹೋಗೋ ಮೇಲೆ ಕ್ಲಿಕ್ ಮಾಡಿ. ಎಲ್ಲ ಕತೆಗಳು ಸಿಗುತ್ತೆ.